ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಪ್ರಗತಿ ಏನಪ್ಪಾ ಅಂತಂದ್ರೆ ಅನೇಕಾರ್ಥಿ ಶಬ್ದ ಅಂತಕ್ಕಂಥ ಟಾಪಿಕ್ ಅನ್ನು ನೋಡೋಣ. ಅನೇಕಾರ್ಥಿ ಶಬ್ದ. ಹಾಗಾದ್ರೆ ಅನೇಕಾರ್ಥಿ ಶಬ್ದ ಅಂದ್ರೆ ಏನು? ಕನ್ನಡದೊಳಗ ನಾವು ಇದನ್ನ ನಾನಾರ್ಥಗಳು ಅಂತ ಕರಿತೀವಿ. ಕನ್ನಡದೊಳಗ ಇದನ್ನ ನಾನಾರ್ಥಗಳು, ನಾನಾರ್ಥ ಶಬ್ದಗಳು ಅಂತ ಕರಿತೀವಿ. ಅಂದ್ರ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತ ಪದಗಳನ್ನ ಅನೇಕಾರ್ಥಿ ಶಬ್ದ, ಅನೇಕಾರ್ಥಕ ಶಬ್ದ ಅಥವಾ ನಾನಾರ್ಥ ಶಬ್ದಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರ ಏನ್ ನೋಡ್ರಿ ಯಾವ ರೀತಿಯಾಗಿ ಬರ್ತಾವ ಅಂತಕ್ಕಂಥದ್ದನ್ನ. ಅದಕ್ಕಿಂತ ಮುಂಚೆ ಯಾರೆಲ್ಲ ನೀವು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಇದನ್ನ ಶೇರ್ ಮಾಡ್ರಿ. ಕ್ಲಾಸಸ್ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಅಂತ ಹೇಳ್ತಾ, ನೋಡ್ರಿ ತರಗತಿ ಹೀಗಿದೆ. ಅನೇಕಾರ್ಥಕ ಶಬ್ದ ಅಂತಕ್ಕಂಥದ್ದು ಅರ್ಥ. ಅರ್ಥ ಯಾವ ರೀತಿಯಾಗಿರುತ್ತೆ? ಏಕ ಹಿ ಶಬ್ದಕ್ಕೆ ಏಕ್ ಸೆ ಅಧಿಕ್ ಅರ್ಥ ಹೋನಾ. ಒಂದೇ ಶಬ್ದಕ್ಕೆ ಒಂದಕ್ಕಿಂತ ಹೆಚ್ಚಿನ ಶಬ್ದಗಳು ಬೇರೆ ಬೇರೆ ಅರ್ಥವನ್ನು ಕೊಡುವಂತದ್ದನ್ನ ಅನೇಕಾರ್ಥಕ ಶಬ್ದ ಅಂತ ಹೇಳಿ ಕರಿತೀವಿ. ಹಾಗಾದ್ರ ಯಾವ ರೀತಿಯಾಗಿ ಬಳಸ್ತೀವಿ? ಜಿನ್ಕಾ ಉಪಯೋಗ अलग अलग संदर्भों में, जिनका उपयोग अलग अलग संदर्भों में अलग अलग अर्थों के लिए किया जाता है. ಅಂದ್ರೆ ಆ ಪದಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಆದಂತಹ ಅರ್ಥಗಳನ್ನ ನಾವು ಬಳಸ್ತೀವಿ. ಅರ್ಥಗಳನ್ನು ಕೊಡುವ ಹಾಗೆ ಬಳಸ್ತೀವಿ. ಯಾವ ರೀತಿಯಾಗಿ ಬಳಸ್ತೀವಿ ಅಂದ್ರೆ, ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಇರ್ತಾವ. ಅದನ್ನ ಬೇರೆ ಬೇರೆ ವಾಕ್ಯಗಳನ್ನು ರಚನೆ ಮಾಡುವಾಗ ಬೇರೆ ಬೇರೆ ರೀತಿಯಾಗಿ ಅವಳ ಶಬ್ದಗಳ ಅರ್ಥವನ್ನು ನಾವು ಕರಿತೀವಿ. ಯಾವ ರೀತಿಯಾಗಿ ಕರಿತೀವಪ್ಪ ಅಂತಂದ್ರೆ, ನೋಡ್ರಿ ಅಂಕ ಅಂತಕ್ಕಂಥದ್ದು ಇದೆ. ಎಕ್ಸಾಂಪಲ್, ಅಂಕ ಅಂತಕ್ಕಂಥ ಪದ ಇದೆ. ಅಂಕ. ಅಂಕ ಅಂದ್ರೆ ಏನು? ಇದನ್ನ ಬೇರೆ ಬೇರೆ ಸಂಖ್ಯಾ ಅಂತ ಕರಿತೀವಿ, ಗೋದ್ ಅಂತ ಕರಿತೀವಿ, ನಾಟಕ ಅಧ್ಯಾಯ ಅಂತೀವಿ, ನಾಟಕದ ಅಂಕಣಗಳು ಅಂತ ಕರಿತೀವಿ. ನೋಡ್ರಿ ಒಂದೊಂದು ಸೀನ್ ಮುಗಿದ ಬೇರೆ ಬೇರೆ ಸೀನ್ಗಳು ಬರ್ತಾವಲ್ಲ, ಅದ್ರ ಅಂಕಣಗಳು, ಅಂಕ ಅಂತ ಕರಿತೀವಿ. ಅಂಕ ಅಂದ್ರೆ ಒಂದು ಸಂಖ್ಯೆಗಳು ಅಂತ ಕರಿತೀವಿ. ಗೋದ್ ಅಂದ್ರೆ ಮಡಿಲು ಅಂತಕ್ಕಂಥದ್ದನ್ನ ಕರಿತೀವಿ. ಈ ರೀತಿಯಾಗಿ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರ್ತಕ್ಕಂಥ ಪದಗಳು. ಮುಂದೆ ನೋಡ್ರಿ ಅಂಬರ ಅಂತ ಇದೆ. ಅಂಬರ. ಅಂಬರ ಪದ ಏನು ಅರ್ಥ ಕೊಡುತ್ತೆ? ಆಕಾಶ ಅಂತ ಕರಿತೀವಿ, ಹೌದಾ? ಅಂಬರಕ್ಕೆ ಆಕಾಶ್ ಅಂತ ಕರಿತೀವಿ. ವಸ್ತ್ರ ಅಂತ ಕೂಡ ಕರಿತೀವಿ ಅಂಬರಕ್ಕೆ, ವಸ್ತ್ರ. ಏಕ್ ಸುಗಂಧಿ ದ್ರವ್ಯ ಅಂತಕ್ಕಂಥ, ಇದೊಂದು ಸುಗಂಧವಾದಂತಹ ಪರಿಮಳವನ್ನು ಸೂಚಿಸುವ ದ್ರವ್ಯದ ಹೆಸರನ್ನು ಕೂಡ ಅಂಬರ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಂದೆ ನೋಡ್ರಿ ಅರ್ಥ ಅಂತಕ್ಕಂಥದ್ದು. ಅರ್ಥ. ಅರ್ಥ ಅಂದ್ರೆ ಏನು? ಧನ ಅಂತ ಕರಿತೀವಿ. ಧನ ಅಂದ್ರೆ ಹಣ ಅಂತ ಕರಿತೀವಿ. ಮತಲಬ್ ಅಂತ ಕರಿತೀವಿ. ಮತಲಬ್, ಪ್ರಯೋಜನ ಅಂತಕ್ಕಂಥದ್ದು. ಅರ್ಥ ಅಂದ್ರೆ ಧನ, ಮತಲಬ್, ಪ್ರಯೋಜನ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹೀಗೆ ಒಂದು ಪದಕ್ಕೆ ಬೇರೆ ಬೇರೆ ಆದಂತಹ ಅರ್ಥಗಳು ಹೊಂದಿರುತ್ತವೆ. ಈಗ ಅರ್ಥ ಅಂದ್ರೆ ನಾವು ಎಕನಾಮಿಕ್ಸ್ ಅಂತ ಕರಿತೀವಿ ನೋಡ್ರಿ. ಎಕನಾಮಿಕ್ಸ್ ಅದ್ರ ಬಗ್ಗೆ ಅಧ್ಯಯನ ಮಾಡ್ತೇವೆ, ರೊಕ್ಕಗಳ ಬಗ್ಗೆ. ಹಾಗಾಗಿ ಧನ ಅಂತಕ್ಕಂಥದ್ದು, ಮತಲಬ್ ಅಂತಕ್ಕಂಥದ್ದು, ಹಾಗೆ ಪ್ರಯೋಜನ ಅಂತಕ್ಕಂಥದ್ದು ಅರ್ಥ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ ಪದಗಳಾಗಿವೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ ಈ ರೀತಿ ಇದೆ. ಅಕ್ಷ ಅಂತಕ್ಕಂಥದ್ದು. ಅಕ್ಷ ಅಂದ್ರೆ ಧುರಿ, ಆಂಕ್, ಪಾಸ್ ಅಂತಕ್ಕಂಥದ್ದು. ಅಕ್ಷ ಅಂದ್ರೆ ಧುರಿ, ಆಂಕ್, ಪಾಸ್ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಮುಂದಿನ ಪದ ನೋಡ್ರಿ ಅಮೃತ ಅಂತಕ್ಕಂಥದ್ದು ಇದೆ. ಅಮೃತ ಅಂದ್ರೆ ಏನು? ಅಮೃತ ಅಂದ್ರೆ ದೂದ್ ಅಂತ ಕರಿತೀವಿ, ಜಲ ಅಂತ ಕರಿತೀವಿ, ಸ್ವರ್ಣ ಅಂತ ಕರಿತೀವಿ, ಮುಕ್ತಿ ಅಂತ ಕರಿತೀವಿ. ಅಮೃತ ಪದದ ಬೇರೆ ಬೇರೆ ಅರ್ಥಗಳನ್ನು ಹೊಂದುವ ಪದಗಳು ಯಾವಪ್ಪ ಅಂತಂದ್ರ ದೂದ್, ಜಲ, ಸ್ವರ್ಣ, ಮುಕ್ತಿ ಅಂತಕ್ಕಂಥದ್ದು ಇವುಗಳನ್ನು ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ ಅಪೇಕ್ಷ ಅಂತಕ್ಕಂಥದ್ದು. ಅಪೇಕ್ಷ ಅಂದ್ರೆ ಏನು? ಅಪೇಕ್ಷ ಅಂದ್ರೆ ಇಚ್ಛಾ ಅಂತ ಕರಿತೀವಿ, ಅವಶ್ಯಕತಾ ಅಂತ ಕರಿತೀವಿ, ತುಲನಾಮೆ ಅಂತಕ್ಕಂಥ ಕರಿತೀವಿ. ಅಪೇಕ್ಷ ಅಂದ್ರೆ ಇಚ್ಛೆ, ಮತ್ತೆ ಅವಶ್ಯಕತೆ ಮತ್ತು ತುಲನೆ ಮಾಡುವುದು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ ಕರ ಅಂತಕ್ಕಂಥದ್ದು ಇದೆ. ಕರ. ಕರ ಅಂದ್ರೆ ಹಾತ್ ಅಂತ ಕರಿತೀವಿ. ಕರ ಅಂದ್ರೆ ಹಾತ್. ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಅಂತ ಕರಿತೀವಿ ನೋಡ್ರಿ. ಕರ ಅಂದ್ರೆ ಟ್ಯಾಕ್ಸ್ ಕಟ್ಟೋದು. ಕಿರಣ ಅಂತ ಕರಿತೀವಿ. ಕರಣ ಅಂತಕ್ಕಂಥದ್ದು. ಕರಣ ಅಂತ ಇದು ಕ್ರಿಯಾಪದ ಆಗಿರತಕ್ಕಂಥದ್ದು. ಹಾಗಾಗಿ ಕರ ಪದದ ಅರ್ಥ ಹಾತ್, ಟ್ಯಾಕ್ಸ್, ಕಿರಣ ಮತ್ತು ಕರಣ ಅಂತಕ್ಕಂಥದ್ದು ಕರ ಪದಕ್ಕೆ ನಾನಾ ಅರ್ಥಗಳಾಗಿವೆ. ಹಾಗಾದ್ರೆ ಮುಂದಿನ ಪದ ಇದಿರ್ತದೆ ನೋಡ್ರಿ ಕಾಲ ಅಂತಕ್ಕಂಥದ್ದು. ಕಾಲ ಪದಕ್ಕೆ ಯಾವ ರೀತಿಯಾಗಿ ಅರ್ಥಗಳನ್ನು ಕೊಡುತ್ತೆ? ಕಾಲ ಅಂದ್ರೆ ನಾವು ಇನ್ನೊಂದು ಹೇಳುವಾಗೆ ಸಮಯ, ಇನ್ನೊಂದು ಮೃತ್ಯು ಅಂತಕ್ಕಂಥದ್ದು. ಮೃತ್ಯು ಅಂತಕ್ಕಂಥದ್ದು. ಇನ್ನೊಂದು ಯಮರಾಜ ಅಂತಕ್ಕಂಥದ್ದು. ಇನ್ನೊಂದು ಯಮರಾಜಕ್ಕೆ
ಕಾಲ ಅಂತ ಕರಿತೀವಿ. ಮೃತ್ಯು, ಕಾಲರಾದರು, ಅವರು ವಿಧಿವಶರಾದರು ಅಂತ ಕರಿತೀವಿ ನೋಡ್ರಿ, ಕಾಲರಾದರು ಅಂತಕ್ಕಂಥದ್ದು. ಮತ್ತೆ ಕಾಲ ಅಂದ್ರೆ ಸಮಯ, ಟೈಮಿಗೆ ನಾವು ಕಾಲ ಅಂತ ಕರಿತೀವಿ. ಇದು ಕಾಲ ಪದಕ್ಕೆ ನಾನಾರ್ಥಗಳನ್ನು ಕೊಡುವಂತಹ ಪದಗಳು. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಕನಕ ಅಂತ ಇದೆ. ಕನಕ ಅಂದ್ರೆ ಏನು? ನಿಮ್ಗೆ ಗೊತ್ತಿರೋ ಹಾಗೆ ಸೋನಾ ಅಂತ ಕರಿತೀವಿ. ಬಂಗಾರಕ್ಕೆ ನಾವು ಕನಕ ಅಂತೀವಿ. ವಜ್ರ ವೈಡೂರ್ಯಗಳು ಅಂತ ಏನ್ ಬರ್ತಾವ ಸಂಪತ್ತಕ್ಕೆ ಸೋನಾ. ಕನಕ ಪದಕ್ಕೆ ಇನ್ನೊಂದು ಅರ್ಥ ಸೋನಾ. ಮತ್ತೆ ಧತುರ ಅಂತಕ್ಕಂಥ, ಧತುರ ಅಂತಕ್ಕಂಥ ಇದೊಂದು ಬೀಜ, ಇದೊಂದು ಒಂದು ಸಸ್ಯದ ಬೀಜ, ತುಂಬಾ ಉಪಯೋಗ, ಆಯುರ್ವೇದಿಕಲ್ಲಿ ಬಳಸ್ತಾರೆ ಇದನ್ನ, ಧತುರ ಅಂತಕ್ಕಂಥದ್ದು. ಧತುರ. ಮತ್ತೆ ಗೇಹು ಅಂತ, ಗೇಹು ಅಂದ್ರೆ ಗೋಧಿಗೂ ಕೂಡ ಕನಕ ಅಂತೇಳಿ ಕರೀತಾರೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಕುಶಲ ಅಂತಕ್ಕಂಥದ್ದು ಇದೆ. ಕುಶಲ, ಕುಶಲ ಅಂದ್ರೆ ಏನು? ಚತುರ ಅಂತಕ್ಕಂಥದ್ದು. ಕುಶಲ ಅಂದ್ರೆ ಚತುರ ಮತ್ತು ಸುರಕ್ಷಿತ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಕುಶಲ ಅಂದ್ರೆ ಕುಶಲವೇ ಕ್ಷೇಮವೇ ಅಂತ ಕೇಳ್ತೀವಿ ನೋಡ್ರಿ, ಕುಶಲವೇ ಅಂತ ಸಾಂಗ್ ಇದೆ ನೋಡ್ರಿ, ಕ್ಷೇಮವೇ ಅಂತ. ಈ ರೀತಿಯಾಗಿ ಅಂದ್ರೆ ಕುಶಲ ಅಂದ್ರೆ ಚತುರ ಅಂತ ಅರ್ಥ ಆಗತ್ತೆ. ಇನ್ನೊಂದು ಸುರಕ್ಷಿತ ಅಂತ, ಸುರಕ್ಷಿತ ಅಂತಕ್ಕಂಥದ್ದು ಅರ್ಥವನ್ನ ಕೊಡುತ್ತೆ. ಸುರಕ್ಷಿತವಾಗಿದೆಯಾ, ಸೇಫ್ಟಿ ಆಗಿದೆಯಾ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ಈ ರೀತಿ ಇದೆ, ಚಕ್ರ ಅಂತಕ್ಕಂಥದ್ದು. ಚಕ್ರ ಅಂದ್ರೆ ಏನು? ಚಕ್ರ, ಚಕ್ರ ಪದಕ್ಕೆ ಕಹಿಯ ಅಂತ ಕರಿತೀವಿ, ಘೋರ ಅಂತ ಕರಿತೀವಿ, ಭೌಮರ ಅಂತ ಕರಿತೀವಿ. ಕಹಿಯ, ಘೋರ ಮತ್ತು ಭೌಮರ ಅಂತ ಕರಿತೀವಿ. ಕೀಟದ ಹೆಸರು ಭೌಮರ ಅಂತ ಕರೀತೀವಿ, ಘೋರ ಅಂತ ಕರೀತಾರೆ ಕೀಟದ ಹೆಸರು. ಈ ರೀತಿಯಾಗಿ ಕರಿತೀವಿ. ಮುಂದೆ ನೋಡ್ರಿ, ಚಪಲ ಅಂತಕ್ಕಂಥದ್ದು ಇದೆ. ಚಪಲ, ಚಪಲ ಅಂದ್ರೆ ಏನು? ಚಪಲ ಅಂದ್ರೆ ಬಿಜಲಿ, ಬಿಜಲಿ ಅಂದ್ರೆ ಮಿಂಚಿಗೆ ನಾವು ಚಪಲ ಅಂತ ಕರಿತೀವಿ. ಇನ್ನೊಂದು ಲಕ್ಷ್ಮಿ, ಲಕ್ಷ್ಮಿಯು ಚಪಲ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಮತ್ತೆ ಚಂಚಲ ಸ್ತ್ರೀಗೆ ನಾವು ಚಪಲ ಅಂತ ಕರಿತೀವಿ, ಚಪಲಳು ಅಂತಕ್ಕಂಥದ್ದು. ಚಪಲ ಪದದ ನಾನಾರ್ಥಗಳು ಈ ರೀತಿಯಾಗಿವೆ. ಬಿಜಲಿ, ಲಕ್ಷ್ಮಿ, ಚಂಚಲ ಸ್ತ್ರೀ ಅಂತಕ್ಕಂಥದ್ದು ಇದಕ್ಕೆ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಅನೇಕ ಆರ್ಥಿಕ ಶಬ್ದಗಳಿವು. ಹಾಗಾದ್ರೆ ಮುಂದಿನ ಪದ ಏನು ನೋಡ್ರಿ, ಜಲಜ ಅಂತಕ್ಕಂಥ. ಜಲಜ ಅಂದ್ರೆ ಏನು? ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಜಲಜ ಅಂದ್ರೆ ನೀರು ಅಂತಕ್ಕಂಥದ್ದು. ಇದರ ಇನ್ನೊಂದು ಅರ್ಥ ಕಮಲ ಅಂತಕ್ಕಂಥದ್ದು. ಕಮಲ, ಪರ್ಯಾಯವಾಚಿ ಶಬ್ದಗಳನ್ನು ಹೇಳುವಾಗ ಹೇಳಿದ್ದೆ, ಜಲಜ ಅಂತಕ್ಕಂಥದ್ರೆ ಅದರ ಅರ್ಥ ಕಮಲ. ಇನ್ನೊಂದು ಮೋತಿ ಅಂತ ಬರುತ್ತೆ, ಮೋತಿ ಅಂದ್ರೆ ಮುತ್ತು ರತ್ನಗಳು ಅಂತಕ್ಕಂಥದ್ದು. ಇನ್ನೊಂದು ಶಂಖ ಅಂತಕ್ಕಂಥ, ಶಂಖ. ಇನ್ನೊಂದು ಮಚಲಿ ಅಂತಕ್ಕಂಥದ್ದು, ಮಚಲಿ. ಜಲಜ ಪದಕ್ಕೆ ನಾನಾರ್ಥಗಳನ್ನು ಕೊಡುವಂತಹ ಪದಗಳು ಕಮಲ, ಮೋತಿ, ಶಂಖ ಮತ್ತು ಮಚಲಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ತಾತ ಅಂತಕ್ಕಂಥದ್ದು ಇದೆ. ತಾತ, ತಾತ ಅಂದ್ರೆ ಏನು? ಇದಕ್ಕೆ ಸರಿಯಾದಂತಹ ಉತ್ತರ ಪಿತ, ಭಾಯಿ, ಮಿತ್ರ, ಪೂಜ್ಯ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಪಿತ, ಭಾಯಿ, ಮಿತ್ರ ಮತ್ತು ಪೂಜ್ಯ ಅಂತಕ್ಕಂಥದ್ದು ತಾತ ಪದಕ್ಕೆ ಅನೇಕ ಅರ್ಥಗಳನ್ನು ಕೊಡುವಂತಹ ಅನೇಕಾರ್ಥಕ ಶಬ್ದಗಳಿಗೆ ಉದಾಹರಣೆಯಾಗತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ತರಣಿ ಅಂತಕ್ಕಂಥದ್ದು. ತರಣಿ ಅಂತಕ್ಕಂಥದ್ದು, ತರಣಿ ಅಂದ್ರೆ ಸೂರ್ಯ ಅಂತ ಕರಿತೀವಿ, ನಾವ ಅಂತ ಕರಿತೀವಿ. ನಾವ ಅಂದ್ರೆ ಹಡಗು, ಹಡಗು ದಾಟಿಸುವ ನಾವಿಕ ಅಂತ ಕರಿತೀವಿ ನೋಡ್ರಿ, ತರಣಿ. ಹೌದಾ? ನಾವು ದಾಟಿಸ್ಲಿಕ್ಕೆ ಏನು ಇದೆ ಇರ್ತಲ್ಲ, ಹುಟ್ಟು ಹಾಕ್ತಿವಿ ನೋಡ್ರಿ, ಆ ಹುಟ್ಟಿಗೆ ನಾವ ಅಂತ ಕರಿತೀವಿ. ಈ ರೀತಿಯಾಗಿ ಅನೇಕ ಅರ್ಥಗಳನ್ನು ಕೊಡುವಂತಹ ಪದಗಳನ್ನ ನಾವು ನೋಡ್ತಾ ಇದೀವಿ. ಕ್ಲಾಸಸ್ ಇಷ್ಟ ಆಗ್ತಿದೆ ಅಂತ ಅಂತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಇದನ್ನ ಕ್ಲಾಸಸ್ ಶೇರ್ ಮಾಡ್ರಿ. ನೀವು ಕೂಡ ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕ್ಲಾಸ್ ಅನ್ನ ಶೇರ್ ಮಾಡ್ರಿ. ಮತ್ತೆ ನೀವು ಇದನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಬರ್ತಾ ಇರ್ಲಿ ಅಂತ ಹೇಳ್ತಾ, ಮುಂದಿನ ಪದ ಈ ರೀತಿಯಾಗಿದೆ, ಕೃಷ್ಣ ಅಂತಕ್ಕಂಥದ್ದು. ಕೃಷ್ಣ ಯಾವ ರೀತಿಯಾಗಿ ಅರ್ಥವನ್ನು ಕೊಡುತ್ತೆ? ಕೃಷ್ಣ, ಕೃಷ್ಣ ಅಂದ್ರೆ ಏನು? ನಿಮ್ಗೆ ಎಲ್ಲರಿಗೂ ಗೊತ್ತಿರೋದು, ಕೃಷ್ಣ ಅಂದ್ರೆ ದೇವರು. ಹೌದಾ? ದೇವರ ಹೆಸರು. ಏನಂತ ಕರಿತೀವಿ? ಕಾಲ, ಕಾಲ ಅಂತ ಕರಿತೀವಿ. ಶ್ರೀ ಕೃಷ್ಣ ಅಂತ ಕರಿತೀವಿ. ಅಂಧಕಾರ ಅಂತಕ್ಕಂಥ ಕೂಡ ಕರಿತೀವಿ, ಅಂಧಕಾರ ಅಂತ ಕೂಡ ಕರಿತೀವಿ. ಕೃಷ್ಣ ಪದಕ್ಕೆ ನಾನಾರ್ಥ ಪದಗಳು ಈ ರೀತಿಯಾಗಿದೆ, ಕಾಲ, ಶ್ರೀಕೃಷ್ಣ, ಅಂಧಕಾರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ ನೋಡ್ರಿ. ಹಾಗಾದ್ರೆ ಮುಂದಿನ ಪದ ಕುಲ ಅಂತಕ್ಕಂಥದ್ದು ಇದೆ. ಯಾವ ಕುಲದಲ್ಲಿ ಹುಟ್ಟಿದ್ಯಾ ಅಂತಕ್ಕಂಥ ಹೇಳ್ತಾರೆ ನೋಡ್ರಿ. ಕನಕದಾಸರು ಹೇಳಿದ, ಕುಲ ಕುಲವೆಂದು ಹೊಡೆದಾಡದರೆ ನಿಮ್ಮ ಕುಲದ ನೆಲವೇನೇನಾದ್ರೂ ನೀವು ಬಲ್ಲಿರಾ ಅಂತಕ್ಕಂಥದ್ದು. ಯಾವ ಕುಲ, ಮನುಷ್ಯ ಯಾವ ಕುಲ ಅಂತಕ್ಕಂಥದ್ದು. ಹಾಗಾದ್ರೆ ನೋಡ್ರಿ, ಕುಲ ಅಂದ್ರೆ ವಂಶ, ಯಾವ ವಂಶದಲ್ಲಿ ಹುಟ್ಟಿದಿರಿ ಅಂತಕ್ಕಂಥದ್ದು ವಂಶ. ಮತ್ತೆ ಸಬ್, ಸಬ್ ಅಂದ್ರೆ ಇನ್ನೊಂದು, ಸಬ್ ಅಂದ್ರೆ ಯೋಗ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಕುಲ ಅಂದ್ರೆ ವಂಶ ಮತ್ತು ಯೋಗ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಗತಿ ಅಂತಕ್ಕಂಥದ್ದು ಇದೆ. ಗತಿ ಪದಕ್ಕೆ ಅನೇಕ ಅರ್ಥ ಪದಗಳು ಯಾವಪ್ಪ ಅಂತಂದ್ರೆ, ಚಾಲ್ ಅಂತಕ್ಕಂಥದ್ದು, ಮೋಕ್ಷ ಅಂತಕ್ಕಂಥದ್ದು, ದಶ ಅಂತಕ್ಕಂಥ, ದಶ ಅಂದ್ರೆ ದಿಕ್ಕು, ಮೋಕ್ಷ ಅಂದ್ರೆ ಸತ್ತ ನಂತರ ಮೋಕ್ಷವನ್ನ ಪಡೆಯುವುದು, ಚಾಲ್ ಅಂದ್ರೆ ಇದು ನಾವು ಹೊಂಚನ್ನ ಹಾಕುವುದು ಅಂತ ಕರಿತೀವಿ. ಹಾಗಾದ್ರೆ
ಗತಿ ಪದಕ್ಕೆ ನಾನಾರ್ಥಕಗಳು ಯಾವಪ್ಪ ಅಂತಂದ್ರ ಚಾಲ್, ಮೋಕ್ಷ, ದಶ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಗುರು ಅಂತ ಇದೆ. ಗುರು ಗುರು ಪದಕ್ಕೆ ನಾನಾರ್ಥಗಳು ಯಾವ ರೀತಿಯಾಗಿ ಬರ್ತವೆ ನೋಡ್ರಿ, ಶಿಕ್ಷಕ, ಭರಿ, ಶಿಕ್ಷಕ ಮತ್ತು ಭಾರಿ ಅಂತಕ್ಕಂಥದ್ದು, ಶ್ರೇಷ್ಠ ಅಂತಕ್ಕಂಥದ್ದು, ಬಡ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಗುರು ಪದಕ್ಕೆ ಅನೇಕ ಅರ್ಥ ಶಬ್ದಗಳು ಶಿಕ್ಷಕ, ಭಾರಿ, ಶ್ರೇಷ್ಠ, ಬಡ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಘಟ ಅಂತಕ್ಕಂಥದ್ದು ಇದೆ. ಘಟ ಅಂದ್ರೆ ಏನು? ಘಟ ಅಂದ್ರೆ ಘಡ, ಶರೀರ, ಕಂಹುನ ಅಂತಕ್ಕಂಥದ್ದು. ಘಟ ಪದದ ಅನೇಕ ಅರ್ಥ ಪದಗಳು ಘಡ, ಶರೀರ, ಕಂಹುನ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ಈ ರೀತಿಯಾಗಿದೆ, ದಂಡ ಅಂತಕ್ಕಂಥದ್ದು. ದಂಡವನ್ನು ಕೊಡುವುದು. ಹಾಗಾದ್ರೆ ಏನ್ ಅರ್ಥವನ್ನು ಕೊಡುತ್ತೆ? ದಂಡ ಪದದ ಅನೇಕ ಅರ್ಥ ಶಬ್ದಗಳನ್ನು ಯಾವ ರೀತಿಯಾಗಿ ನೋಡಬೇಕಪ್ಪ ಅಂತಂದ್ರೆ ನೋಡ್ರಿ, ದಂಡ ಪದಕ್ಕೆ ಅನೇಕ ಅರ್ಥ ಶಬ್ದಗಳು ಈ ರೀತಿಯಾಗಿವೆ. ಒಂದು ನಿಮಿಷ. ದಂಡ ಪದಕ್ಕೆ ನಾನಾರ್ಥಗಳು ಸಜಾ ಅಂತಕ್ಕಂಥದ್ದು, ಶಿಕ್ಷೆಯನ್ನು ಕೊಡುವುದು, ಸದಾ, ದಂಡ ಅಂತಕ್ಕಂಥದ್ದು, ಮತ್ತು ಏಕ್, ವ್ಯಾಯಾಮ ಅಂತಕ್ಕಂಥದ್ದು. ಇದೊಂದು ವ್ಯಾಯಾಮ ಅಂತಕ್ಕಂಥದ್ದನ್ನ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ದಳ ಅಂತಕ್ಕಂಥದ್ದು ಇದೆ. ದಳ ಅಂತಕ್ಕಂಥದ್ದು ನಾವು ಕನ್ನಡದೊಳಗೆ ದಳ ಅಂತ ಕರಿತೀವಿ. ದಳ, ದಳ ಅಂದ್ರ ಸಮೂಹ, ಪತ್ತ ಮತ್ತು ಸೇನಾ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ದಳ ಪದದ ಅನೇಕ ಅರ್ಥಗಳನ್ನು ಕೊಡುವ ಪದಗಳು ಸಮೂಹ, ಪತ್ತ, ಸೇನಾ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ದ್ವಿಜ್, ದ್ವಿಜ ಅಂತ ಕರಿತೀವಿ. ದ್ವಿಜ ಅಂತ ಕರಿತೀವಿ. ದವಿಜ ಅಥವಾ ದ್ವಿಜ ಅಂತ ಕರಿತೀವಿ. ಹಾಗಾದ್ರೆ ದವಿಜ್ ಪದದ ಅನೇಕ ಅರ್ಥ ಶಬ್ದಗಳು ಪಕ್ಷಿ, ಬ್ರಾಹ್ಮಣ, ದಾಂತ ಮತ್ತು ಚಂದ್ರಮ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ದ್ವಿಜ ಆಕ್ಚುಲಿ ಅದು ದ್ವಿಜ ಅಂತ ಕರಿಬಹುದು, ಅಥವಾ ದವಿಜ್ ಅಂತ, ದ್ವಿಜ ಅಂತಾನು ಕರಿತೀವಿ, ದವಿಜ್ ಅಂತಾನು ಕರಿತೀವಿ. ಇದರ ಅರ್ಥ ಪಕ್ಷಿ, ಬ್ರಾಹ್ಮಣ, ದಾಂತ ಮತ್ತು ಚಂದ್ರಮ ಅಂತಕ್ಕಂಥ ಸರಿಯಾದಂತಹ ಅರ್ಥವನ್ನು ಕೊಡುತ್ತೆ. ಕ್ಲಾಸಸ್ ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ. ದಯವಿಟ್ಟು ಲೈಕ್ ಕೊಡ್ರಿ, ಹಾಗೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ನಿಮ್ಗೆ ಸಾರ್ಥಕ ಮತ್ತು ನಿರರ್ಥಕ ಶಬ್ದಗಳು ಕೇಳುವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ. ದಿಯೇ ಗಯೇ ವಾಕ್ಯ ಮೇ ಸಾರ್ಥಕ ಶಬ್ದ ಕೋ ಜ್ಞಾತ ಕೀಜಿಯೇ ಅಂತಕ್ಕಂಥದ್ದು. ಒಂದು ಪದವನ್ನು ಕೊಟ್ಟು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿರ್ತಾರೆ. ಅವಾಗ ನಿಮಗೆ ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ನಗ ಅಂತಕ್ಕಂಥದ್ದಿದೆ. ನಗ ಪದಕ್ಕೆ ಸರಿಯಾದಂತ ಅರ್ಥ ಪರ್ವತ ಅಂತ ಕರಿತೀವಿ, ವೃಕ್ಷ ಅಂತ ಕರಿತೀವಿ, ನಾಗೇನಿ ಅಂತ ಕರಿತೀವಿ. ಮುಂದೆ ನಿಶಾನ ಅಂತಕ್ಕಂಥದ್ದು. ನಿಶಾನ ಅಂದ್ರೆ ಚಿನ್ನ ಮತ್ತು ಝುಂಡ ಅಂತಕ್ಕಂಥದ್ದು. ನಿಶಾನ ಅಂದ್ರೆ ಚಿನ್ನ ಮತ್ತು ಝುಂಡ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ಈ ರೀತಿಯಾಗಿದೆ, ಪದ ಅಂತಕ್ಕಂಥದ್ದು. ಪದ ಅಂದ್ರೆ ಏನು? ಪದಕ್ಕೆ ಯಾವ ರೀತಿಯಾಗಿ ಅರ್ಥವನ್ನ ಕೊಡುತ್ತೆ ಏನ್ರಿ? ಪದ ಅಂದ್ರ ಪೈರ ಅಂತ ಕರಿತೀವಿ. ಪೈರ, ಸ್ಥಾನ, ಕವಿತಾಕ, ಚರಣ, ಅಹೋದ ಅಂತಕ್ಕಂಥದ್ದು. ಪೈರ, ಸ್ಥಾನ, ಕವಿತಾಕ, ಚರಣ ಮತ್ತು ಅಹೋದ ಅಂತಕ್ಕಂಥದ್ದು ಪದಕ್ಕೆ ಅನೇಕ ಅರ್ಥ ಶಬ್ದಗಳನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಪತ್ರ ಅಂತಕ್ಕಂಥದ್ದಿದೆ. ಎಲ್ಲಿ ಹೆಲ್ಪ್ ಆಗ್ತದೆ ಸರ್, ನೀವು ಯಾಕೆ ಹೇಳತ್ತೀರಿ ಕ್ಲಾಸಸ್ ಅಂತ ಹೇಳಿದ್ರ, ಪ್ರಶ್ನೆಗಳನ್ನು ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಬಿಡಿಸಿ ನೋಡಿದ್ದೀನಿ ನೋಡ್ರಿ. ಅಂದ್ರೆ ನೋಡ್ರಿ, ನಿಮ್ಗೆ ಅನೇಕ ಅರ್ಥ ಶಬ್ದಗಳ ಒಳಗ ಸಾರ್ಥಕ ಶಬ್ದ ಜ್ಞಾತ ಕೀಜಿಯೇ, ನಿರರ್ಥಕ ಶಬ್ದ ಜ್ಞಾತ ಕೀಜಿಯೇ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಾರ್ಥಕ ಪದ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅರ್ಥಗಳನ್ನು ಕೊಡುವಂತಹ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳನ್ನು ಇಲ್ಲಿ ಆಯ್ಕೆ ಮಾಡ್ಬೇಕಾಗತ್ತ. ಅಂತ ಟಾಪಿಕ್ ಒಳಗ ಅಂತ ಕ್ವಶನ್ಸ್ ಬಂದ್ರೆ ಈ ಟಾಪಿಕ್ ತುಂಬಾ ಹೆಲ್ಪ್ಫುಲ್ ಆಗತ್ತೆ ನೋಡ್ರಿ. ಹಾಗಾದ್ರೆ ಪತ್ರ ಪದದ ಅರ್ಥ ಬರುತ್ತೆ ಪತ್ತ ಅಂತಕ್ಕಂಥದ್ದು, ಚಿಟ್ಟಿ ಅಂತಕ್ಕಂಥದ್ದು, ಪಂಕ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಪತ್ತ, ಚಿಟ್ಟಿ, ಪಂಕ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಪಕ್ಷ ಅಂತಕ್ಕಂಥದ್ದಿದೆ. ಪಕ್ಷ ಅಂದ್ರೆ ಪಂಖ ಅಂತ ಕರಿತೀವಿ, ತರಫ ಅಂತ ಕರಿತೀವಿ, ಪಕವಾಡ ಅಂತ ಕರಿತೀವಿ. ಪಕವಾಡ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ಇದಿರುತ್ತೆ ಪಾನಿ ಅಂತಕ್ಕಂಥದ್ದು, ನೀರು. ಪಾನಿ ಪದಕ್ಕೆ ಯಾವ ರೀತಿ ಅರ್ಥವನ್ನು ಕೊಡುತ್ತೆ? ಜಲ, ಚಮಕ ಮತ್ತು ಇಜ್ಜತ್ ಅಂತಕ್ಕಂಥದ್ದು ಈ ಪಾನಿ ಪದಕ್ಕೆ ಅನೇಕ ಅರ್ಥ ಶಬ್ದಗಳ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಫಲ್ ಅಂತಕ್ಕಂಥದ್ದು ಇದೆ. ಫಲ್ ಪದದ ಅನೇಕ ಅರ್ಥ ಶಬ್ದಗಳು ಯಾವ ರೀತಿ ಅಂದ್ರೆ ಖಾನೇವಾಲ ಫಲ್, ತಿನ್ನುವ ಹಣ್ಣುಗಳು, ಮತ್ತೆ ಪರಿಣಾಮ ಅಂತಕ್ಕಂಥದ್ದು. ಯಾವ ಫಲ, ಏನ್ ಫಲ ಬಿತ್ತಪ್ಪ, ಅದಕ್ಕೆ ಪರಿಶ್ರಮ ಏನ್ ಬಿತ್ತು ಅಂತ ಪರಿಣಾಮ ಅಂತಕ್ಕಂಥದ್ದು. ಮತ್ತೆ ಲಾಭ ಅಂತಕ್ಕಂಥದ್ದು, ನನಗೇನ್ ಫಲ ಸಿಗುತ್ತೆ ಅದರಿಂದ ಅಂತಕ್ಕಂಥದ್ದು ಲಾಭ. ಫಲ್ ಪದದ ಅನೇಕ ಅರ್ಥ ಶಬ್ದಗಳು ಖಾನೇವಾಲ ಫಲ್, ಪರಿಣಾಮ ಮತ್ತು ಲಾಭ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಹಾಗಾದ್ರೆ ಮುಂದಿನ ಪದ ಈ ರೀತಿಯಾಗಿದೆ ನೋಡ್ರಿ, ಬಲ ಅಂತಕ್ಕಂಥದ್ದು. ಬಲ ಅಂದ್ರೆ ಏನು? ಬಲ ಅಂದ್ರೆ ನಾವು ಕನ್ನಡ ಕರಿತೀವಿ ಶಕ್ತಿ ಅಂತ ಕರಿತೀವಿ ನೋಡ್ರಿ. ಬಲ ಅಂದ್ರ ಶಕ್ತಿ ಅಂತ ಕರಿತೀವಿ. ಹಾಗಾದ್ರೆ
ಯಾವ ರೀತಿಯಾಗಿ ಅರ್ಥವನ್ನ ಕೊಡುತ್ತೆ ಬಲ ಅಂದ್ರೆ? ನೋಡ್ರಿ, ಬಲ ಅಂದ್ರೆ ಶಕ್ತಿ ಅಂತ ಕರಿತೀವಿ. ಶಕ್ತಿ ಮತ್ತೆ ಸೇನಾ, ಸೈನಿಕರ ಗುಂಪು ಮತ್ತೆ ಶರೀರಕ ಲಪೇಟ್ ಅಂತಕ್ಕಂಥದ್ದು, ಶರೀರದ ಒಂದು ಭಾಗವನ್ನ ಬಲ ಅಂತ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಮಧು ಅಂತ ಇದೆ. ಮಧು, ಮಧು ಅಂದ್ರೆ ಏನ್ ಅರ್ಥ ಕೊಡುತ್ತೆ? ಶಹದ್ ಅಂತಕ್ಕಂಥದ್ದು, ಶರಾಬ್ ಅಂತಕ್ಕಂಥದ್ದು, ವಸಂತ ಋತು ಅಂತಕ್ಕಂಥದ್ದು ಕೊಡುತ್ತೆ. ಅನೇಕ ಅರ್ಥ ಶಬ್ದಗಳು. ಮಧು ಪದಕ್ಕೆ ಶಹದ್, ಶರಾಬ್ ಮತ್ತು ವಸಂತ ಋತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ಈ ರೀತಿಯಾಗಿದೆ, ಮೂಲ ಅಂತಕ್ಕಂಥದ್ದು. ಮೂಲ ಪದಕ್ಕೆ ಜಡ ಅಂದ್ರೆ ಯಾವ ಮೂಲ, ಅದರ ಮೂಲ ಯಾವುದು ಅಂತಕ್ಕಂಥದ್ದು. ಜಡ, ಮುಖ್ಯ, ಏಕ ನಕ್ಷತ್ರ ಅಂತಕ್ಕಂಥದ್ದು ಮೂಲ ನಕ್ಷತ್ರ ಅಂತ ಕರಿತೀವಿ ನೋಡ್ರಿ. ನಕ್ಷತ್ರ ಒಂದು, ಮತ್ತೆ ಮುಖ್ಯವಾಗಿರ್ತಕ್ಕಂಥದ್ದು, ಮತ್ತೆ ಜಡ ಬೇರು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮೂಲ ಪದದ ಅನೇಕ ಅರ್ಥ ಶಬ್ದಗಳು ಯಾವಪ್ಪ ಅಂತಂದ್ರ ಜಡ, ಮುಖ್ಯ, ಏಕ ನಕ್ಷತ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಮುದ್ರಾ ಅಂತಕ್ಕಂಥದ್ದು. ಮುದ್ರಾ ಅಂದ್ರೆ ನಾವು ಚಿಹ್ನೆ ಅಂತ ಕರಿತೀವಿ ನೋಡ್ರಿ, ಮುದ್ರಾ. ಸಿಕ್ಕ ಅಂತ ಕರಿತೀವಿ, ಸಿಕ್ಕ, ಮತ್ತೆ ಚೆಹರೆ ಕೆ ಭಾವ್ ಮತ್ತು ಮುಹರ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಮುದ್ರಾ ಪದದ ಅನೇಕಾರ್ಥಕ ಶಬ್ದ ಸಿಕ್ಕ, ಚೆಹರೆ, ಚೆಹರೆ ಕಾ ಏಕ ಭಾವ್ ಮತ್ತು ಮುಹರ ಅಂತಕ್ಕಂಥದ್ದು. ಮುಂದಿನ ಪದ ನೋಡ್ರಿ, ಮತ ಅಂತಕ್ಕಂಥದ್ದು. ಮತ ಅಂದ್ರೆ ಏನು? ಮತ ಅಂದ್ರೆ ರಾಯ ಅಂತ ಕರಿತೀವಿ, ನಹಿ ಅಂತ ಕರಿತೀವಿ, ಸಂಪ್ರದಾಯ ಅಂತ ಕರಿತೀವಿ. ಸಂಪ್ರದಾಯ ಅಂತಕ್ಕಂಥ ಅರ್ಥವನ್ನ ಮತ ಪದಕ್ಕೆ ಅನೇಕ ಅರ್ಥ ಶಬ್ದಗಳಾಗಿ ನಾವು ಬಳಸ್ತೀವಿ. ಹಾಗಾದ್ರೆ ಮುಂದಿನ ಪದ ಈ ರೀತಿಯಾಗಿದೆ, ಸಾರಂಗ ಅಂತಕ್ಕಂಥದ್ದು. ಸಾರಂಗ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಿಂಕೆಗೆ ನಾವು ಸಾರಂಗ ಅಂತ ಕರಿತೀವಿ. ಜಿಂಕೆಗೆ ನಾವು ಸಾರಂಗ ಅಂತ ಕರಿತೀವಿ. ಜಿಂಕೆಗೆ ಸಾರಂಗ ಅಂತ ಕರಿತೀವಿ. ಹಾಗಾದ್ರೆ ಸಾರಂಗ ಅಂದ್ರೆ ಏನ್ ನೋಡ್ರಿ, ಹಿರಣ್ಣ ಅಂತಕ್ಕಂಥದ್ದು. ಸಾರಂಗ ಅಂದ್ರೆ ಹಿರಣ್ಣು, ಹೌದಾ? ಹಿರಣ್ಣ ಅಂದ್ರೆ ಜಿಂಕೆ. ಕೋಯಲ್, ಕೋಗಿಲೆಗೂ ಕೂಡ ಸಾರಂಗ ಅಂತ ಕರೀತಾರೆ. ಹಾಗೆ ಮೋರ್, ನವಿಲಿಗೂ ಕೂಡ ಸಾರಂಗ ಅಂತ ಕರೀತಾರೆ. ಧನುಷ, ಬಿಲ್ಲು ಅಂತ ಕರಿತೀವಲ್ಲ, ಧನುಷಕ್ಕೂ ಸಾರಂಗ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ಸುಧಾ ಅಂತಕ್ಕಂಥದ್ದು. ಸುಧಾ ಅಂದ್ರೆ ಏನು? ಸುಧಾ ಪದಕ್ಕೆ ಅನೇಕ ಅರ್ಥ ಶಬ್ದ ಅಮೃತ, ಚುನಾ ಅಂತಕ್ಕಂಥದ್ದು. ಅಮೃತ ಮತ್ತು ಚುನಾ ಅಂತಕ್ಕಂಥದ್ದು. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಸುರಭಿ. ಸುರಭಿ ಅಂದ್ರೆ ಅದೊಂದು ಸುಗಂಧವಾದಂತಹ ದ್ರವ್ಯ. ಹಾಗಾದ್ರೆ ಸುಗಂಧ ಅಂತಕ್ಕಂಥದ್ದು ಮತ್ತೆ ಗಾಯ ಅಂತಕ್ಕಂಥದ್ದು. ಆಕಳಿಗೂ ಕೂಡ ನಾವು ಸುರಭಿ ಅಂತ ಕರಿತೀವಿ. ಮುಂದಿನ ಪದ ಹಾರ್ ಅಂತಕ್ಕಂಥದ್ದಿದೆ. ಹಾರ್ ಅಂದ್ರೆ ಏನು? ಸೋಲು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದಕ್ಕೆ ಅನೇಕ ಅರ್ಥ ಶಬ್ದ ನೋಡ್ರಿ, ಪರಾಜಯ, ಸೋಲು, ಗಲೇಕ, ಗಲೇಕ ಆಭೂಷಣ್. ಹಾರ ನಾವು ಕೊಳ್ಳಾಗ ಹಾಕೋತೀವಲ್ಲ ಹಾರಗಳು, ಗಲೇಕ ಒಂದು ಅಲಂಕಾರಿಕ ವಸ್ತು. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ನೋಡ್ರಿ, ಹಾರ ಅಂದ್ರೆ ಇದಕ್ಕೆ ಅನೇಕ ಅರ್ಥಗಳು ಯಾವ ರೀತಿ ಕೊಡುತ್ತೆ? ಪರಾಜಯ, ಸೋಲು ಮತ್ತು ಕೊರಳಿನಲ್ಲಿ ಹಾಕಿಕೊಳ್ಳುವಂತ ಒಂದು ಆಭರಣದ ಒಂದು ವಸ್ತು ಅಂತಕ್ಕಂಥದ್ದನ್ನ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಹಿತ ಅಂತಕ್ಕಂಥದ್ದು. ಹಿತ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸು, ಹಿತ ಅಂತಕ್ಕಂಥದ್ದು. ಹಾಗಾದ್ರೆ ಹಿತ ಪದಕ್ಕೆ ಅನೇಕ ಅರ್ಥ ಶಬ್ದ ಭಲಾಯಿ ಅಂತಕ್ಕಂಥದ್ದು. ಭಲಾಯಿ ಮತ್ತು ಪ್ರೇಮ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಬಯಸುವುದು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಈ ರೀತಿಯಾಗಿ ನಾವು ಇವತ್ತಿನ ತರಗತಿಯೊಳಗ ಅನೇಕಾರ್ಥಕ ಶಬ್ದಗಳನ್ನ ನೋಡಿದ್ವಿ. ಅನೇಕಾರ್ಥಕ ಶಬ್ದಗಳಂದ್ರೆ ಬೇರೆ ಏನೂ ಅಲ್ಲ, ನಾವು ಸಾರ್ಥಕ ಶಬ್ದಗಳು ಅಂತಕ್ಕಂಥ ನೋಡಿದ್ವಿ. ಸಾರ್ಥಕ ಶಬ್ದಗಳು ಮತ್ತೆ ನಿರರ್ಥಕ ಶಬ್ದಗಳು ಅಂತಕ್ಕಂಥ ನೋಡ್ರಿ. ಸಾರ್ಥಕ ಶಬ್ದಗಳು ಮತ್ತೆ ನಿರರ್ಥಕ ಶಬ್ದಗಳು ಕೇಳುವಾಗ ಇವತ್ತು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ. ಹಾಗಾಗಿ ಇವತ್ತಿನ ತರಗತಿಯೊಳಗ ನಾವು ಇಷ್ಟ ಅನೇಕಾರ್ಥಕ ಕೇಳಿದ್ರು, ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ ಅಂತಕ್ಕಂಥದನ್ನ ಪ್ರಿವಿಯಸ್ ಕ್ವಶನ್ ಪೇಪರ್ ನೀವು ನೋಡಿದ್ದೆ ಆದ್ರೆ ಅದನ್ನ ನಾನು ಕ್ಲಾಸಸ್ ಮಾಡಿದೀನಿ ನೋಡ್ರಿ, ತುಂಬಾ ಅನುಕೂಲ ಆಗತ್ತೆ ಅಂತ ಹೇಳ್ತಾ, ಹೆಚ್ಚು ಇನ್ನೇನು ಕೆಲವೇ ದಿನ ಎಕ್ಸಾಮ್ ಇರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗ್ತವೆ ವಿಡಿಯೋಸ್. ಬೇಗ ಬೇಗ ನೋಡ್ರಿ, ಓದ್ಕೊಂಡು ಒಂದ್ಸಾರಿ 10-15 ನಿಮಿಷ ವಿಡಿಯೋಸ್ ಇದಾವೆ. ಆ ವಿಡಿಯೋಸ್ ನೀವು ನೋಡಿದ್ದೆ ಆದ್ರೆ ನಿಮ್ಗೆ ತುಂಬಾ ರೀತಿಯಾದಂತಹ ಅನುಕೂಲವಾಗುತ್ತೆ. ಎಲ್ಲರಿಗೂ ಶುಭವಾಗ್ಲಿ, ಎಲ್ಲರಿಗೂ ಎಕ್ಸಾಮ್ಗೆ ಒಳ್ಳೆ ಪ್ರಿಪೇರ್ ನಡೀತಾ ಇದ್ರೆ ಅಂತ ಹೇಳ್ತಾ ನಡೆಸ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉಪಸರ್ಗ ಅಂತಕ್ಕಂಥ ಟಾಪಿಕ್ ಅನ್ನೋ ಜೊತೆಗೆ ಮುಂದೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.